ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ರೀ ಟ್ಯಾಬ್ಲೆಟ್ ಜಿಫಿಯೋ ಬಗ್ಗೆ. ಜಿಫಿಯೋ ಟ್ಯಾಬ್ಲೆಟ್ ಅಂದ್ರೆ ಏನು, ಇದ್ರೊಳಗೆ ಮೇನ್ ಕಂಟೆಂಟ್ ಏನ್ ಇರ್ತೈತಿ, ಯಾವ್ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಟ್ಯಾಬ್ಲೆಟ್ ಬರ್ದು ಕೊಡ್ತಾರ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಟ್ಯಾಬ್ಲೆಟ್ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದನ್ನ ನೀವು ತಗೋಬಹುದು, ಇದನ್ನ ತಗೊಂಡ್ರೆ ನಿಮ್ಮ ಮೈಯಾಗ ಸೈಡ್ ಎಫೆಕ್ಟ್ ಏನೇನ್ ಆಗ್ಬೋದು, ಯಾರು ಇದ್ರ ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು, ಈ ಟ್ಯಾಬ್ಲೆಟ್ ನಿಮ್ಮ ಮೈಯಾಗ ಯಾವ ರೀತಿ ಕೆಲಸ ಮಾಡುತ್ತೆ, ಇದ್ರ ಸಬ್ಸ್ಟಿಟ್ಯೂಟ್ಸ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಟ್ಯಾಬ್ಲೆಟ್ ಜಿಫಿಯೋ ನೋಡ್ರಿ, ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್ ಮತ್ತೆ ಇದು ಒಂದು ಆಂಟಿಬಯೋಟಿಕ್ ಟ್ಯಾಬ್ಲೆಟ್. ಇದನ್ನ ಮುಖ್ಯತಃ ಎಲ್ಲಿ ಉಪಯೋಗ ಮಾಡ್ತಾರಪ್ಪ ಅಂದ್ರ, ನಿಮ್ಮ ಮೈ ಒಳಗ ಯಾವುದೇ ರೀತಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗ್ಯಾವ ಅಂದ್ರ, ಅದ್ರ ಸಂಬಂಧ ಏನಾರ ಪ್ರಾಬ್ಲಮ್ ಆಗೈತೆ ಅಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಇದನ್ನ ಉಪಯೋಗ ಮಾಡ್ಲಾಗ್ತೈತ್ರಿ. ಈಗ ಇದ್ರೊಳಗೆ ಕಂಟೆಂಟ್ ಏನೈತಿ, ಇದ್ರೊಳಗೆ ಕಂಟೆಂಟ್ ನೋಡ್ರಿ, ಸಿಫಿಕ್ಸಿಮ್ 200 mg ಇರ್ತೈತ್ರಿ. ಸಿಫಿಕ್ಸಿಮ್ ಸಿಫೆಲೋಸ್ಪೋರಿನ್ ಆಂಟಿಬಯೋಟಿಕ್ ಗ್ರೂಪಿಗೆ ಬಿಲಾಂಗ್ ಆಗ್ತೈತಿ. ಮತ್ತೆ ಇದ್ರೊಳಗೆ ಓಫ್ಲಾಕ್ಸಿಸಿನ್ 200 mg ಪ್ರಮಾಣದಾಗ ಇರ್ತೈತಿ. ಅದು ಕ್ಲಾಸ್ ಆಫ್ ಡ್ರಗ್ಸ್ ಎದಕ್ಕೆ ಬಿಲಾಂಗ್ ಆಗ್ತೈತಪ್ಪ ಅಂದ್ರ ಫ್ಲೋರೋಕ್ವಿನೋಲಾನ್ಸ್ ಆಂಟಿಬಯೋಟಿಕ್ ಗ್ರೂಪಿಗೆ ಬಿಲಾಂಗ್ ಆಗ್ತೈತಿ. ಅದನ್ನ ಬಿಟ್ಟು ಇದ್ರೊಳಗೆ ಎಕ್ಸಿಪಿಯೆಂಟ್ಸ್ ಮತ್ತೆ ಕಲರ್ ಟೆಟ್ರಾಜಿನ್ ಹಾಕಿರ್ತಾರೆ. ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರೆ FDC ಲಿಮಿಟೆಡ್, ಹಿಮಾಚಲ್ ಪ್ರದೇಶ್. ಇದನ್ನ 30 ಡಿಗ್ರಿ ಸೆಲ್ಸಿಯಸ್ ಒಳಗ ನೀವು ಸ್ಟೋರ್ ಮಾಡ್ಬೇಕಾಗ್ತೈತ್ರಿ. ಈಗ ಇದ್ರದ್ದು ಇಂಡಿಕೇಶನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ, ಯಾವ ರೋಗದಾಗ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದು ಕೊಡ್ತಾರಪ್ಪ ಆರಾಮ್ ಮಾಡ್ಲಿಕ್ಕೆ ಅಂತ ನೋಡ್ರಿ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ನಿಮ್ ಕಿವ್ಯಾಗ ಆಗೈತಂದ್ರ, ಮೂಗೊಳಗಾಗೈತಂದ್ರ, ಗಂಟಲ್ ಒಳಗಾಗೈತಂದ್ರ, ನಿಮ್ ಶ್ವಾಸಕೋಶದೊಳಗಾಗೈತಂದ್ರ, ಮೂತ್ರ ನಳಿ ಒಳಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೈತಂದ್ರ, ಇಲ್ಲ ನಿಮ್ ತ್ವಚಾದಾಗ ಏನಾರ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೈತಂದ್ರ, ನಿಮ್ಗೆ ಸೆಲ್ಯುಲೈಟಿಸ್ ಸಮಸ್ಯೆ ಆಗೈತಂದ್ರ, ಟೈಫಾಯ್ಡ್ ಜ್ವರ ಬಂದವಂದ್ರ, ಇಲ್ಲ ನಿಮ್ಗೆ ನಿಮೋನಿಯಾ ಅಂದ್ರೆ ನಿಮ್ಗೆ ಎದೆ ಒಳಗೆ ನೀರು ತುಂಬ್ಕೊಳೋದು, ಪಸ್ ತುಂಬ್ಕೊಳೋದು, ಅದು ಸಮಸ್ಯೆ ಆಗೈತಂದ್ರ, ನಿಮ್ಗೆ ಗಂಟಲ್ ಚುಟ್ಕಿ ಟಾನ್ಸಿಲೈಟಿಸ್ ಆಗೈತಂದ್ರ, ಇಲ್ಲ ನಿಮ್ದು ಕರಳದಾಗ ಏನಾರ ಇನ್ಫೆಕ್ಷನ್ ಆಗ್ಯಾವಂದ್ರ, ಅಂದ್ರೆ ನಿಮ್ಗೆ ಬೇದಿ ಹತ್ತೈತಂದ್ರ, ಇಲ್ಲ ಫಿಮೇಲ್ ಪೆಲ್ವಿಕ್ ಡಿಸಾರ್ಡರ್ ಮಹಿಳೆಯರಿಗಾಗ ಸಮಸ್ಯೆ ಆಗೈತಂದ್ರ, ಇಲ್ಲ ನಿಮ್ಗೆ ಪ್ರೋಸ್ಟೈಟ್ ಏನಿರ್ತೈತಿ ಅದ್ರೊಳಗೆ ಬಾವು ಬಂದೈತಂದ್ರ, ಇದೇ ರೀತಿ ಬಹಳಷ್ಟು ಹಲವಾರು ಕಂಡೀಷನ್ಸ್ ಅದಾವ್ರಿ. ಎಲ್ಲ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಇದನ್ನ ಬರ್ದು ಕೊಡಬಹುದು, ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದ್ರಿ. ಈಗ ಹೇಳ್ಕೊಡ್ತೀನಿ ಇದ್ರ ಡೋಸೇಜ್ ಬಗ್ಗೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂತ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ತಿಳಿಸ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಮೇಲಿದೆ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಅಂತವ್ರಿಗೆ ನೋಡ್ರಿ, ಡಾಕ್ಟರ್ ಟ್ಯಾಬ್ಲೆಟ್ ಜಿಫಿಯೋ ಏನೈತೆ ನೋಡ್ರಿ, ಬೆಳಿಗ್ಗೆ ಒಂದು ರಾತ್ರಿಗೆ ಒಂದು ತೋಳಿಕ್ ಹೇಳಿರ್ತಾರೆ. ಊಟ ಆದ್ಮೇಲೆ ಮತ್ತೆ ನಾರ್ಮಲ್ ನೀರ್ ಜೊತೆಗೆ ಸೇವನೆ ಮಾಡ್ಲಿಕ್ಕೆ ಹೇಳಿರ್ತಾರೆ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ತೋಣಕ್ಕೆ ಹೇಳೋ ಆ ರೀತಿ ಕೂಡ ನೀವು ಇದ್ರ ಸೇವನೆ ಮಾಡಬಹುದು. ಎಷ್ಟು ದಿನದ ಮಟ್ಟ ಇದ್ರ ಸೇವನೆ ಮಾಡಬೇಕು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತಾ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನೀವು ಡಾಕ್ಟರ್ ಕಡೆ ಹೋಗಿರ್ತಾರಲ್ಲ, ಡಾಕ್ಟರ್ ನಿಮ್ದು ಹಿಸ್ಟ್ರಿ ತಗೊಂತಾರ, ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರ, ನಿಮ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ನೋಡ್ತಾರ, ಬಾಡಿ ಕಂಡೀಷನ್ ನೋಡ್ತಾರ, ಮತ್ತ ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಡೋ ಅಂತಾರ, ಅದು ಮೇನ್ ಆಗುತ್ತ್ರಿ. ಅದಕ್ಕ ನಿಮ್ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಇದನ್ನ ಎಷ್ಟು ದಿನ ತಗೊಳಕ್ ಹೇಳ ಅಂತಾರ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡಬಹುದು. ಈಗ ಈ ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ ಏನೇನ್ ಸೈಡ್ ಎಫೆಕ್ಟ್ ಆಗ್ಬೋದು ನೋಡ್ರಿ. ಸೈಡ್ ಎಫೆಕ್ಟ್ ಏನಿರ್ತಾವೋ ತಗೊಂಡಾರೆ ಪ್ರತಿಯೊಬ್ಬರಿಗೆ ಆಗ್ಬೇಕನ್ನೋದಿಲ್ಲ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗೋದು. ಆದ್ರೆ ಏನಾಗ್ಬೋದು, ನಿಮ್ಗೆ ವಾಂತಿ ಬಂದಂಗ ಆಗ್ಬೋದು, ಇಲ್ಲ ವಾಂತಿ ಮಾಡ್ಕೊಂತೀರಿ, ಬೇದಿ ಇನ್ನಿಟ್ ಜಾಸ್ತಿ ಆಗ್ಬೋದು, ಹೊಟ್ಟೆ ನೋವು ಇನ್ನಿಟ್ ಜಾಸ್ತಿ ಆಗ್ಬೋದು, ಹೊಟ್ಟೆ ನೋವು ಆಗುತ್ತೆ, ವಿಪರೀತ ತಲೆ ನೋಸುತ್ತೆ, ಇಲ್ಲ ಚಕ್ರ ಬರ್ತೈತ್ರಿ. ಇವೆಲ್ಲ ಇದ್ರ ಸೈಡ್ ಎಫೆಕ್ಟ್. ಕಾಂಟ್ರಾ ಇಂಡಿಕೇಶನ್, ಯಾರು ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ಇದ್ರೊಳಗೆ ನೋಡ್ರಿ, ನಿಮ್ಗೆ ಮೊದ್ಲಾಕ ಯಾವಾಗಾರ ಸಿಫಿಕ್ಸಿಮ್ ಮತ್ತೆ ಓಫ್ಲಾಕ್ಸಿಸಿನ್ ಕಂಟೆಂಟ್ಲೆ ಅಲರ್ಜಿ ಆಗೈತಿ, ಇವು ನಿಮ್ಗೆ ಆಗಿ ಬರಂಗಿಲ್ಲ ಅಂದ್ರೆ ಇದ್ರ ಉಪಯೋಗ ಮಾಡಬೇಡ್ರಿ. ಯಾಕಂದ್ರೆ ಈ ಟ್ಯಾಬ್ಲೆಟ್ ಮೇನ್ ಕಂಟೆಂಟ್ ಇರೋದ ಸಿಫಿಕ್ಸಿಮ್ ಮತ್ತೆ ಓಫ್ಲಾಕ್ಸಿಸಿನ್. ಅಂದ್ರೆ ಸಿಫೆಲೋಸ್ಪೋರಿನ್ ಕ್ವಿನೋಲಾನ್ ಗ್ರೂಪ್ ಡ್ರಗ್ಸ್ ನಿಮ್ಗೆ ಆಗಿ ಬರಂಗಿಲ್ಲ ಅಂದ್ರೆ ತಗೊಳಕ್ ಹೋಗ್ಬೇಡ್ರಿ. ಗರ್ಭವತಿ ಮಹಿಳೆಯರು ಮತ್ತೆ ಯಾವ ತಾಯಂದ್ರ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾರ, ಡಾಕ್ಟರ್ ಸಲಹೆ ಇರಲಾರ್ದೆ ಈ ಟ್ಯಾಬ್ಲೆಟ್ ತಗೊಳಕ್ ಹೋಗ್ಬೇಡ್ರಿ. ಈ ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ ದೊಡ್ಡ ಗಾಡಿ ಓಡಿಸೋದು ಅವನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ. ಮತ್ತೆ ಈ ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ ಸೆರೆಗಿರೆ ಕುಡಿಯಕ್ ಹೋಗ್ಬೇಡ್ರಿ, ಯಾಕಂದ್ರೆ ಚಲಿ ಚಕ್ರ ಮಾಡ್ತೈತ್ರಿ ಈ ಟ್ಯಾಬ್ಲೆಟ್. ಈಗ ಈ ಟ್ಯಾಬ್ಲೆಟ್ ಯಾವ ರೀತಿ ನಿಮ್ಮ ಮೈಯ ಕೆಲಸ ಮಾಡ್ತೈತೆ ಅನ್ನೋದು ಹೇಳ್ಕೊಡ್ತೀನಿ. ಸೊ ನನಗೆ ಮೊದಲೇ ತಿಳಿಸ್ದಂಗೆ ಇದ್ರೊಳಗೆ 2 ಕಂಟೆಂಟ್ ಅದಾವ್ರಿ, ಸಿಫಿಕ್ಸಿಮ್ ಮತ್ತೆ ಓಫ್ಲಾಕ್ಸಿಸಿನ್. ಸಿಫಿಕ್ಸಿಮ್ ಏನ್ ಮಾಡುತ್ತಪ್ಪ ಅಂದ್ರ ಬ್ಯಾಕ್ಟೀರಿಯಾದ ಸೆಲ್ ವಾಲ್ ಏನಿರ್ತೈತೆ ನೋಡ್ರಿ, ಅದನ್ನ ತಯಾರಾಗಕ ಕೊಡಂಗಿಲ್ಲ.
ಮತ್ತು ಓಫ್ಲಾಕ್ಸಿಸಿನ್ ಏನು ಮಾಡ್ತೈತಪ್ಪ ಅಂದ್ರೆ ಬ್ಯಾಕ್ಟೀರಿಯಾಸ್ ಏನಿರ್ತಾವೆ ನೋಡ್ರಿ ಅದನ್ನ ಡಿವೈಡ್ ಆಗಕ್ಕೆ ಕೊಡಂಗಿಲ್ಲ. ಸೊ ಏನು ಮಾಡ್ತೈತಪ್ಪ ಅಂದ್ರೆ ಬ್ಯಾಕ್ಟೀರಿಯಾಸನ್ನು ಅಲ್ಲೇ ಸಾಯಿ ಹೊಡೆದು ಬಿಡ್ತೈತಿ, ಅದ್ರ ಗ್ರೋತನ್ನು ತಡೆದು ಬಿಡ್ತೈತಿ. ಅದರ ಸಂಬಂಧ ನಿಮ್ಮ ಮೈಯಾಗ ಲಕ್ಷಣ ಏನಿರ್ತಾವೆ ನೋಡ್ರಿ ಎಲ್ಲ ಕಡಿಮೆ ಆಗ್ತಾ ಬಂದ್ಬಿಡ್ತಾವೆ, ನಿಮ್ಗೆ ಆರಾಮಾಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ. ಈಗ ಈ ಟ್ಯಾಬ್ಲೆಟ್ ಅದ ಸಬ್ಸ್ಟಿಟ್ಯೂಟ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸಬ್ಸ್ಟಿಟ್ಯೂಟ್ ಅಂದ್ರೆ ಟ್ಯಾಬ್ಲೆಟ್ ಜಿಫಿ ಓ ಏನಿದೆ ಇದು ಒಂದು ಬ್ರ್ಯಾಂಡ್ ಹೆಸರು. ಇದ್ರೊಳಗೆ ಕಂಟೆಂಟ್ ಸಿಫಿಕ್ಸಿಮ್ 200 mg, ಓಫ್ಲಾಕ್ಸಿಸಿನ್ 200 mg ಇರ್ತೈತ್ರಿ. ಸೇಮ್ ಕಂಟೆಂಟ್ ಇದ್ದಿದ್ವಿ. ಬಹಳಷ್ಟು ಮೆಡಿಸಿನ್ ಮಾರ್ಕೆಟ್ನಾಗ ಅವೈಲೇಬಲ್ ಅದಾವೆ, ಬಹಳಷ್ಟು ಬ್ರ್ಯಾಂಡ್ ಅವೈಲೇಬಲ್ ಅದಾವೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಟ್ಯಾಬ್ಲೆಟ್ ಸಿಫಿಕ್ಸ್ ಓ, ಝೆನ್ಫ್ಲಾಕ್ಸ್ ಪ್ಲಸ್ 200, ಓಮ್ಸೆಫ್ 200 ಟ್ಯಾಬ್ಲೆಟ್, ಆಮ್ನಿಕ್ಸ್ ಓ ಟ್ಯಾಬ್ಲೆಟ್, ಓಮ್ನಿಸೆಫ್ ಪ್ಲಸ್ 200 ಟ್ಯಾಬ್ಲೆಟ್, ಟ್ಯಾಬ್ಲೆಟ್ ಮಹಾಸೆಫ್ ಪ್ಲಸ್, ಇವೆಲ್ಲದ್ರದ್ದು ಕಂಟೆಂಟ್ ಇರ್ತೈತಿ. ಇದ್ರದ್ದು ವರ್ಕಿಂಗ್ ಆಕ್ಷನ್ ಎಲ್ಲ ಸೇಮ್ ಇರ್ತೈತ್ರಿ. ಈಗ ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನಿಮ್ಗೆ 202 ರೂಪಾಯಿ, 202 rupeesನಾಗ 10 ಟ್ಯಾಬ್ಲೆಟ್ದು ಒಂದು ಸ್ಟ್ರಿಪ್ ಸಿಗ್ತೈತ್ರಿ, ಟ್ಯಾಬ್ಲೆಟ್ ಜಿಫಿಯೋದ್ದು. ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕಂದ್ರೆ ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವುದಾದ್ರೂ ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಬೋದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾನು ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೈತೆ ನೋಡ್ರಿ, ಅದನ್ನ ಒತ್ತಿಬಿಡ್ರಿ. ಅದನ್ನ ಒತ್ತಿದ್ರೆ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ದಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲಾರ್ದು ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.